ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜಿ ಸೀರೀಸ್ ಡೇ 12. ನಾನಿವತ್ತು ಹೇಳ್ಕೊಡ್ತಿರೋಂಥ ಸ್ಟ್ರಾಟಜಿ ನೇಮು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸ್ಟ್ರಾಟಜಿ ಅಂತಂದ್ಬಿಟ್ಟು. ಟ್ರೇಡಿಂಗಲ್ಲಿ ಬಿಗಿನರ್ಸಿಗೆ ಕಷ್ಟ ಆಗೋದೇನು ಅಂತಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡೋದು. ಆ ಡಿಫಿಕಲ್ಟಿನ ಈ ಸ್ಟ್ರಾಟಜಿ ನಮಗೆ ಈಸಿ ಮಾಡಿಕೊಡುತ್ತೆ. ನಾವು ಯೂಸ್ ಮಾಡ್ತಿರೋ ಇಂಡಿಕೇಟರು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ MTF ಅಂತಂದ್ಬಿಟ್ಟು. ಇದು ಫ್ಲಕ್ಸ್ ಚಾರ್ಟ್ಸ್ ಅವರಿಂದ ಈ ಇಂಡಿಕೇಟರ್ನ ಟ್ರೇಡಿಂಗ್ ವ್ಯೂವಲ್ಲಿ ಹೋಗ್ಬಿಟ್ಟು ಆ್ಯಡ್ ಮಾಡಿ. ಈ ಇಂಡಿಕೇಟರ್ ಅಡ್ವಾಂಟೇಜ್ ಏನು ಅಂತಂದರೆ ನಮಗೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಡ್ರಾ ಮಾಡೋದಲ್ದಲೆ ಈವನ್ ಮಾರ್ಕೆಟ್ ಏನಾದ್ರು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಸಪೋರ್ಟ್ ತಗೊಂತು ಅಂತಂದರೆ ಅಲ್ಲಿಂದ ರಿವರ್ಸ್ ಆಗುತ್ತೆ ಅಂತಂದ್ಬಿಟ್ಟು R ಅಂತಂದ್ಬಿಟ್ಟು ತೋರಿಸ್ಕೊಡುತ್ತೆ. ಅದೇ ಬ್ರೇಕ್ ಆದಾಗ B ಅಂತಂದ್ಬಿಟ್ಟು ತೋರಿಸ್ಕೊಡುತ್ತೆ. ಈ ಇಂಡಿಕೇಟರ್ ಅಡ್ವಾಂಟೇಜ್ ಏನು ಅಂತಂದರೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೈಯರ್ ಟೈಮ್ ಫ್ರೇಮಲ್ಲಿ ಡ್ರಾ ಮಾಡೋಕ್ಕೆ ಹೇಳ್ಬಿಟ್ಟು ನಾವು ಲೋವರ್ ಟೈಮ್ ಫ್ರೇಮಲ್ಲಿ ಸ್ವಿಚ್ ಆಗಿ ಟ್ರೇಡ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಚಾರ್ಟ್ ಅಂತ ಇರುತ್ತೆ. ಇದನ್ನು ಚೇಂಜ್ ಮಾಡಿಕೊಂಡು ನಮಗೆ ಯಾವ ಹೈಯರ್ ಟೈಮ್ ಫ್ರೇಮಿಗೆ ಬೇಕೋ ಆ ಹೈಯರ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಇಟ್ಕೊಳ್ಳಿ. ಅದ ನಂತರ ನಾವು ಲೋವರ್ ಟೈಮ್ ಫ್ರೇಮ್ 15 ಮಿನಿಟ್ಸ್ ಅಥವಾ 30 ಮಿನಿಟ್ಸಲ್ಲಿ ನಾವು ಬಂದು ಟ್ರೇಡ್ ಮಾಡ್ಬೋದು. ಇದೇ ರೀತಿ ಅಪ್ಡೇಟಿಗೋಸ್ಕರ A to Z ಟ್ರೇಡಿಂಗ್ ಸ್ಕೂಲ್ನ ಫಾಲೋ ಮಾಡಿ.